ಈಗ ಕರ್ನಾಟಕ ಸರ್ವೆ ಏನ್ ಹೇಳ್ತದೆ, ಯಾಕಂದ್ರೆ JDS ಅವ್ರು ಏನ್ ಹೇಳ್ತಾ ಇದಾರೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರಂತ. ಯಾರು ಮಾಡ್ತಾರಂತ? ಅಮಿತ್ ಶಾ ಅವರು ಮೋದಿ ಮಾಡ್ತಾರಂತ. ನಿಮ್ಮ ಮನೆ ಬರ ಏನಾಯ್ತ್ರಿ? ನಾವು NDA ನೀವು ಯಾರು ಒಬ್ರು ಕೂಡ ಚಕಾರ ಮಿತ್ರ ಪಕ್ಷ ನಾವು ಯಾರೇ ಆಗ್ಲಿ ನೀವು ನಮ್ಮ ಹಣೆ ಬರ ಬಿಡ್ರಿ, ನಿಮ್ಮ ಹಣೆ ಬರ ಹೇಳ್ರಿ. ನಾವು ಮೋದಿ ಮತ್ತೆ ಶಾ ಅಲ್ಲೇ ಹೇಳ್ರಿ, ಬಂದಾಗ ನೋಡಿ ಯಾರಾಗಿರ್ತಾರೆ ಅಂತ ನೋಡಿ. ಕುಮಾರಸ್ವಾಮಿ ಪ್ರಮಾಣ ವಚನ ಕರೀತೀವಿ, ಪ್ರಮಾಣ ವಚನ ಬಂದಾಗ ಯಾರಾಗ್ತಾರೆ ಮುಖ್ಯಮಂತ್ರಿ ಅಂತ ನೋಡಿರಂತೆ. ಬಂದಾಗ ನೋಡ್ರಿ, ಬಂದಾಗ ನೋಡಿ ಪ್ರಮಾಣ ವಚನ ತಗೊಳ್ತಾರೆ ನೋಡಿ. ಆಗ ಹೇಳ್ತೀವಿ, ಬಂದು ತೋರಿಸಿ. ಈಗಲೇ ಯಾರು ಮುಖ್ಯಮಂತ್ರಿ ಅಂತ ಫೈನಲ್ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ, ಕುಮಾರಸ್ವಾಮಿ ಸಿಎಂ ಆಗೋದಿಲ್ಲ, DKಶಿ ಅವರು ಡೆಲ್ಲಿಗೆ ಹೋಗೋದು, ಇಲ್ಲಿ ಶಾಸಕರಿಗೆ ಊಟ ಕೊಡೋದು. ಈಗಲೇ ಯಾರು ಮುಖ್ಯಮಂತ್ರಿ ಮತ್ತೆ ಸರ್ ನಮ್ಮ ಪಕ್ಷದ ಬೇಡ, ನಿಮ್ ಪಕ್ಷದ ಬಾಳಿದೆ, ನಿಮ್ಮ ಪಕ್ಷದ ಬಿಜೆಪಿ ಮುಖ್ಯಮಂತ್ರಿ ನೋಡ್ರಿ. ಕೇಳಿಲ್ಲ ನಿಮಗೆ ನಾನು ಹೇಳ್ತಿದ್ದೀನಿಲ್ಲ, ಬಿಜೆಪಿ ಮುಖ್ಯಮಂತ್ರಿ ಇಲ್ಲಿ ಹೇಳೋದು ಪ್ರಯೋಜನ ಇಲ್ಲ. ಈಗ ನಿಮ್ಮಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಇವರೇ ಇರ್ತಾರ, ಮುಂದುವರಿತಾರಲ್ಲ ಅಂತ ಹೇಳಿ 28ರಲ್ಲಿ ಬಿಜೆಪಿ ಮುಖ್ಯಮಂತ್ರಿ ನೋಡಿ. ಪರೋಕ್ಷವಾಗಿ NDA ಗೌರ್ಮೆಂಟ್ ನೀವು ಈಗ ನೀವು ಸ್ಪಷ್ಟ ಮಾಡಿ ನಮಗೆ ಸಮಸ್ಯೆ ಇಲ್ಲ. ನೀವು ಎರಡನೇ ಸೇರಿಲ್ಲ, ಮುಂದಿನ ಸೇರಿ ನಿಮ್ಮನೆ ಬರ ಗೊತ್ತಿಲ್ಲ, ನಮ್ಮನೆ ಬರ ನಮ್ಮನೆ ಬರ 2028ರದು. ಈಗ ನಿಮ್ಮನೆ ಬರ ನಿಮ್ಮನೆ ಬರ ಏನಂತ ನಿಮ್ಗೆ ಗೊತ್ತಿಲ್ಲ. GPNL ಒಪ್ಪಂದ ಇದೆಯಾ? ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಸೀಟ್ ಕೊಡ್ತಾ ಇದ್ರೆ JDS ಹೇಳಿ? ಪ್ರಿಯಾಂಕಾ, ನಿಮ್ಮ ಕ್ಷೇತ್ರದಲ್ಲಿ ಒಪ್ಪಂದ ಹೇಳಿ, ಹೇಳ್ರಿ. GPNL ನಮ್ಗಲ್ಲ, ನೀವ್ ಹೇಳ್ತಾ ಇರೋದು. ನೀವು ನೋಡಿ, ನಾವು ಅವ್ರು ಯಾವ್ದಕ್ಕೂ ಅಡ್ಡಿಪಡಿಸಿಲ್ಲ. ಅವರೇ ಮತ್ತೆ ಹೇಳಿ ಕಾಂಗ್ರೆಸ್ ಬಗ್ಗೆ ಅದು ಅವರು ಸ್ಟಾರ್ಟ್ ಮಾಡಿದ್ದು. ನಾವು ತಾಳ್ಮೆಯಿಂದ ಕೂತಿದೀವಿ, ಕೇಳಕ್ ರೆಡಿ ಇದೀವಿ. ನಮ್ದು ನಡೆಯಲ್ಲ, ಮುಂದುವರಿಸಿ ಸರ್. ಅಣ್ಣ ಬಿಡ್ರಿ, ಬಿಡ್ರಿ ಒಂದೇ ನಿಮಿಷ. ಮುಂದೆ ಯಾರ ಸರ್ಕಾರ ಬರ್ತದಂತ ಒಂದೇ ನಿಮಿಷ. ಈಗ ಯಾರ ಸರ್ಕಾರ ಗಮನ ಸೆಳೆಯುವ ಸೂಚನೆ ಹೇಳ್ತಾರೆ. ಸುದ್ದಿಸೋದಿ ಅವರೇ ಹೇಳಿಲ್ಲ, ನಮ್ದು ನಡೆಯಲ್ಲ, ನಿಮ್ದು ನಡೆಯಲ್ಲ. ಮಾನ್ಯ ಅಧ್ಯಕ್ಷರೇ, ವೈದ್ಯರವರೇ, ಕೇಂದ್ರ ಸರ್ಕಾರದ ಮೇಲೆ ಅನುದಾನದ ತಾರತಮ್ಯ ಮಾಡಿ ಆರೋಪ ಮಾಡ್ತಾರೆ ಇವರು. ನೀವು 2014ರಿಂದ 26 ಒಳಗೆ 6,25,000 ಕೋಟಿ ರೂಪಾಯಿ ಅನುದಾನವನ್ನ ಇಲ್ಲಿ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ನಿಮ್ಮ ಹಿಂದಿನ 10 ವರ್ಷದಾಗ ಎಷ್ಟು ಕೊಟ್ಟಾರ ನೀವು ನೋಡ್ಕೊಂಡು ತೆಗೆದು ನಾವು ಹೇಳೋದು ಬೇಡ. ಈಗ ಎಷ್ಟು ಕೊಟ್ಟಾರ ನೋಡ್ರಿ. ಅದಲ್ಲೇ ಬಂಡವಾಳ ವೆಚ್ಚಕ್ಕಾಗಿ 15,950 ಕೋಟಿ ರೂಪಾಯಿಯನ್ನ 50 ವರ್ಷಗಳ ಬಡ್ಡಿ ರಹಿತವಾಗಿ ಈ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿದೆ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ಇರಲಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಅನೇಕ ರಸ್ತೆಗಳು ಇದನ್ನೆಲ್ಲ ಹೊರತುಪಡಿಸಿ ರಸ್ತೆಗಳು, ವಿಮಾನ ನಿಲ್ದಾಣಗಳು, ಮೂಲಭೂತ ಸೌಲಭ್ಯಗಳ ಸಲುವಾಗಿ 2025 ಜೂನ್ 30ರ ವೇಳೆಗೆ 8,191 ಕೋಟಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ ಅನ್ನು ನಿರ್ಮಿಸಲಾಗಿದೆ. ಭಾರತ್ ಮಾಲಾ ಯೋಜನೆಯಲ್ಲಿ 63,304 ಕೋಟಿ ರೂಪಾಯಿಗಳನ್ನು 2,059 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುದಾನ ಪೂರೈಸುವಂತ ಕೆಲಸ ಮಾಡಿದೆ. ಅದಲ್ಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೆಳಗಾವಿ, ಹುನಗುಂದ, ರಾಯಚೂರು ನಡುವಿನ 6 ಪ್ಯಾಕೇಜ್ಗಳ NH 708A ಅಭಿವೃದ್ಧಿ 2024 ಮಾರ್ಚ್ 10 ಚಾಲನೆ ನೀಡಿದ್ದಾರೆ. ಅದಕ್ಕೆ ಮಾಡುತ್ತಿರುವ ಒಟ್ಟು ವೆಚ್ಚ 8,000 ಕೋಟಿ ರೂಪಾಯಿಗಳ. ಇನ್ನೊಂದು 5-6 ಹೇಳ್ತೀನಿ. ಇಲ್ಲ ಅಲ್ಲ ನೋಡಿ, ಟೈಮ್ ಆಯ್ತು, ಕಾಲಿಂಗ್ ಎಲ್ಲಿ ನಮ್ದು ಆಗ್ಯದ ಆಯ್ತಾಯ್ತು. ಮತ್ತೆ ನೀವು ಹೇಳಿದ್ದೀರಿ, ನೀವು ಸೀನಿಯರ್ ಮೆಂಬರ್,
5 ಮಿನಿಟ್. ಅದಲ್ಲದೆ 2750 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಡಾಬಸ್ಪೇಟೆ ಹೊಸಕೋಟೆ ನಡುವಿನ ನೂತನ ರಸ್ತೆಯನ್ನು 2 ಪ್ಯಾಕೇಜ್ ಮೋದಿಯವರು 2024 ಮಾರ್ಚ್ 11ರಂದು ಲೋಕಾರ್ಪಣೆ ಮಾಡಿದ್ದಾರೆ. ಅದಲ್ಲದೆ ಬೆಂಗಳೂರು ನಿಡಘಟ್ಟು ಮೈಸೂರು ನಡುವೆ 8480 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿದ 118 ಕಿಲೋಮೀಟರ್ ಉದ್ದದ 6 ಪಥದ ಎಕ್ಸ್ಪ್ರೆಸ್ ವೇಯನ್ನು ಪ್ರಧಾನಮಂತ್ರಿ ಮೋದಿ ಅವರು 2023 ತಿಂಗಳಲ್ಲಿ ಉದ್ಘಾಟಿಸಿದ್ದರು. ಇದರಿಂದ ಬೆಂಗಳೂರು ಮೈಸೂರು ನಡುವಿನ ಪ್ರಯಾಣದ ಅವಧಿ ಅರ್ಧಕ್ಕರ್ಧ ಕಡಿಮೆಯಾಗಿದೆ. ಇದೇ ರೀತಿಯಲ್ಲಿ ಮೈಸೂರು ಕುಶಾಲನಗರ ನಡುವಿನ 92 ಕಿಲೋಮೀಟರ್ ಉದ್ದದ 4 ಪಥದ ರಸ್ತೆ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅವರ ಶಂಕುಸ್ಥಾಪನೆ ನೆರವೇರಿಸಿದ್ದು 4130 ಕೋಟಿ. ಪ್ರಧಾನಿ ಮೋದಿಯವರು 23 ಫೆಬ್ರವರಿ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲು ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿಗೆ ತುಮಕೂರಿನಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಇದು ಚೆನ್ನೈ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ ಆಗಿದ್ದು ತುಮಕೂರು ಕೂಡ ಇದರ ಭಾಗವಾಗಿದೆ. ಇದು ಸ್ವಾವಲಂಬಿ ಭಾರತ ನಿರ್ಮಾಣವಾದ ಗುರಿ ಹೊಂದಲಾಗಿದೆ. ಅದೇ ಪ್ರಕಾರ ಒಟ್ಟು 8500 ಎಕರೆ ವಿಸ್ತೀರ್ಣದಲ್ಲಿ ನನಸಾಗಲಿರುವ ಈ ಯೋಜನೆಯ ಮುಖ್ಯವಾಗಿ 3 ನೋಡ್ಗಳನ್ನು ಒಳಗೊಂಡಿದೆ. ಅವು ಕರ್ನಾಟಕದ ತುಮಕೂರು, ಆಂಧ್ರ ಪ್ರದೇಶ ಕೃಷ್ಣಪಟ್ಟಣಂ ಮತ್ತು ತಮಿಳುನಾಡಿನ ಪೊನ್ನೇರಿ. ಆದರೆ ಎಲ್ಲಕ್ಕಿಂತ ಮೊದಲು ತುಮಕೂರಿಗೆ ಪ್ರಶಸ್ತಿ ಕೊಡಲಾಗಿದೆ. ಈ ಯೋಜನೆ ಪೇಸೆ 5-6 ವರ್ಷಗಳಲ್ಲಿ ಒಟ್ಟು 7,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯನ್ನು ಆಕರ್ಷಿಸಲಿದ್ದು ಸ್ಥಳೀಯವಾಗಿ ಬೆಳವಣಿಗೆ ಮತ್ತು ಪ್ರಗತಿಯ ನಾಂದಿ ಹಾಡಲಿದೆ. ವಿಮಾನ ಸಂಪರ್ಕ ಸುಧಾರಣೆ ಉಡಾನ್ ಯೋಜನೆ. ಈ ಯೋಜನೆಯಲ್ಲಿ 7 ವಿಮಾನ ನಿಲ್ದಾಣಗಳು ಸಕ್ರಿಯವಾಗಿವೆ. ಇವೆಂದರೆ ಬೆಳಗಾವಿ, ಹುಬ್ಬಳ್ಳಿ, ಮೈಸೂರು, ವಿದ್ಯಾನಗರ, ಕಲಬುರಗಿ, ಬೀದರ್, ಶಿವಮೊಗ್ಗ. ಉಡಾನ್ ಯೋಜನೆ ರಾಜ್ಯದಲ್ಲಿ 57 ಹೊಸ ವಿಮಾನ ಸೇವೆಯನ್ನು ಪ್ರಾರಂಭಿಸಲಾಗಿದೆ. ಪ್ರಧಾನಿ ಮೋದಿಯವರು ನೂತನವಾಗಿ ನಿರ್ಮಿಸಿದ ಶಿವಮೊಗ್ಗ ವಿಮಾನ ನಿಲ್ದಾಣವನ್ನು 23 ಫೆಬ್ರವರಿ ಲೋಕಾರ್ಪಣೆ ಮಾಡಿದ್ದಾರೆ. ಎನ್ಡಿಎ ಸರ್ಕಾರವು ರಾಜ್ಯದ ವಿಜಯಪುರ ಮತ್ತು ಹಾಸನದಲ್ಲಿ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣಗಳನ್ನು ನಿರ್ಮಾಣಕ್ಕೆ 2022 ಡಿಸೆಂಬರ್ನಲ್ಲಿ ತಾತ್ವಿಕ ಅನುಮೋದನೆ ನೀಡಿದ್ದಾರೆ. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಟರ್ಮಿನಲ್ 2 ಅನ್ನು ಪ್ರಧಾನಿ ಮೋದಿ 2022ರಲ್ಲಿ ಉದ್ಘಾಟಿಸಿದ್ದಾರೆ. ಪ್ರಧಾನಿ ಮೋದಿಯವರು ಹುಬ್ಬಳ್ಳಿ ಮತ್ತು ಬೆಳಗಾವಿ ವಿಮಾನ ನಿಲ್ದಾಣ ನೂತನ ಟರ್ಮಿನಲ್ ಕಟ್ಟಡಗಳು ನಿರ್ಮಾಣ 2024 ಮಾರ್ಚ್ 10ರಂದು ಅಡಿಗಲ್ಲು ಹಾಕಿದ್ದಾರೆ. ಅದೇ ಪ್ರಕಾರ ರೈಲ್ವೆ ಯೋಜನೆಗಳು 1-2 ಮಾನ್ಯ ಅಧ್ಯಕ್ಷರೇ, ಇಂಥವು 100 ಯೋಜನೆಗಳನ್ನ ಕೇಂದ್ರ ಸರ್ಕಾರ ಮಾಡಿದೆ. ಜೋಡಿ ಹಳಿ ಜೋಡಿಸೋದು ಎಲ್ಲ ಮಾಡಿದ್ದಾರೆ. ಆಮೇಲೆ ಹೊಸ ದೇವಸ್ಥಾನಗಳಿಗೆ ಅನುದಾನ ಕೊಡುವುದು, ಈ ರೀತಿ 100 ಯೋಜನೆಗಳನ್ನು ಕೇಂದ್ರ ಸರ್ಕಾರ 1000 ಕೋಟಿ ಲಕ್ಷ ಕೋಟಿಗಟ್ಟಲೆ ಅನುದಾನವನ್ನು ಕೊಟ್ಟಿದೆ. ನೀವು ಇನ್ನೂ ಸಹಕಾರ ಮಾಡ್ತಾ ಇಲ್ಲ. ನಿಮ್ಮ ನಿಧಾನಗತಿಯಿಂದ 1,40,000 ಕೋಟಿ ನಿಧಾನಗತಿಯಿಂದ ಬಡ್ಡಿ ರೇಟ್ ಏರ್ಲಾಯ್ತೈತಿ. ಕೇಂದ್ರ ಸರ್ಕಾರ ಇನ್ ಟೈಮ್ದಾಗ ಮಾಡಿ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.